ಇವತ್ತು ರಾಮನವಮಿ, ಅದರಲ್ಲೂ ಬಹಳ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಈಗ ಬಾಲರಾಮನ ಮಂದಿರಕ್ಕೆ ಸೂರ್ಯನ ಕಿರಣ ಸ್ಪರ್ಶ ಬೀಳ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಯಾಕಂದರೆ ಶ್ರೀರಾಮ ಹುಟ್ಟಿದ್ದು ಕೂಡ ಮಠ ಮಧ್ಯಾಹ್ನ. ಸೂರ್ಯವಂಶಸ್ಥ ಮರ್ಯಾದ ಪುರುಷ ಶ್ರೀರಾಮನ ಒಂದು ಹಣೆಯ ಮೇಲೆ ಅಲ್ಲಿ ಆ ಸೂರ್ಯನ ಕಿರಣ ಸ್ಪರ್ಶ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಇಡೀ ದೇಶದಾದ್ಯಂತ ಶ್ರೀರಾಮನವಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಅಯೋಧ್ಯೆಯಲ್ಲಿ ಬಾಲರಾಮನ ಹಣೆಗೆ ಸೂರ್ಯನ ಕಿರಣ ಅಲ್ಲಿ ಮುತ್ತಿಡುವಂತಹ ಈ ಒಂದು ಸುಸಂದರ್ಭಕ್ಕೆ ಕೋಟ್ಯಾಂತರ ಭಕ್ತರು ಈಗ ಸಾಕ್ಷಿಯಾಗಿದ್ದಾರೆ. ಅಯೋಧ್ಯೆಯಲ್ಲಿ ಭಜನೆ,
ಪೂಜೆ ಪುನಸ್ಕಾರಗಳು ಈಗ ನೆರವೇರ್ತಾ ಇದ್ದಾವೆ. ಜೊತೆಗೆ ಅಲ್ಲಿ ಸಾಕಷ್ಟು ಜನ ಭಕ್ತರು ಕೂಡ ಇವತ್ತಿನ ರಾಮನವಮಿ ಹಬ್ಬಕ್ಕೆ ಸಾಕ್ಷಿಯಾಗಿದ್ದಾರೆ. ಅಯೋಧ್ಯೆ ಸೇರಿದಂತೆ ಇಡೀ ದೇಶದಾದ್ಯಂತ ಶ್ರೀರಾಮನ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದ್ದಾವೆ. ಮತ್ತು ಅಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಅಯೋಧ್ಯೆ ಒಂದು ನಿರ್ಮಾಣ ಮಾಡಬೇಕು ಅನ್ನೋದು ಅದು ಶತಕೋಟಿ ಭಾರತೀಯರ ಒಂದು ದೊಡ್ಡ ಕನಸಾಗಿತ್ತು. ಆ ಕನಸು ಈಗ ನೆರವೇರಿದೆ. ಕೋಟಿ ಕೋಟಿ ಭಕ್ತರು ಶ್ರೀರಾಮನ ಒಂದು ದರ್ಶನಕ್ಕೆ ಅಲ್ಲಿ ಹೋಗ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಇವತ್ತು ಒಂದು ಪುಣ್ಯ ದಿನ. ಆ ನಿಟ್ಟಿನಲ್ಲಿ ಶ್ರೀರಾಮನಿಗೆ ಸಂಬಂಧಪಟ್ಟಂತಹ ಭಜನೆಗಳು, ಹಾಡುಗಳು, ಜೊತೆಗೆ ಅಲ್ಲಿ ಪೂಜೆ ಪುನಸ್ಕಾರದಲ್ಲಿ ಸಾಕಷ್ಟು ಅಲ್ಲಿ ಸಾಂಪ್ರದಾಯಿಕ ದಿರಿಸಿನಲ್ಲಿ ಬಂದಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿ ವಿರಾಜಮಾನನಾಗಿ ನೆಲೆಯಾಗಿರುವಂತಹ ಶ್ರೀರಾಮನ ಬಾಲಮೂರ್ತಿ ಇವತ್ತು ಕಂಗೊಳಿಸ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಆಭರಣಗಳಿಂದ ಇವತ್ತು ಅಲಂಕಾರ ಕೂಡ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಮೂರ್ತಿಗೆ. ಬಹಳ ವಿಶೇಷವಾಗಿ ಇವತ್ತು ಸೂರ್ಯನ ಕಿರಣ ರಾಮನ ಹಣೆಗೆ ಅಲ್ಲಿ ಮುತ್ತಿಡುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಆ ಅಯೋಧ್ಯೆ ಪುರುಷ, ಮರ್ಯಾದ ಪುರುಷ ಶ್ರೀರಾಮ ಹುಟ್ಟಿದ್ದು ಕೂಡ ಮಠ ಮಧ್ಯಾಹ್ನ, ಅಂದರೆ ಸೂರ್ಯವಂಶಸ್ಥ ಈ ಶ್ರೀರಾಮ ಮಧ್ಯಾಹ್ನ ಈ ಸೂರ್ಯ ನೆತ್ತಿ ಮೇಲೆ ಇದ್ದಂಥ ಸಂದರ್ಭದಲ್ಲೇ ಹುಟ್ಟಿದ್ದು. ಹಾಗಾಗಿ ಕರೆಕ್ಟ್ 12 ಗಂಟೆಗೆ ಪೂಜೆ ಪುನಸ್ಕಾರಗಳು ಕೂಡ ಈಗ ಅಯೋಧ್ಯೆ ಸೇರಿದಂತೆ ಇಡೀ ದೇಶದ ಬೇರೆ ಬೇರೆ ರಾಮನ ದೇವಸ್ಥಾನದಲ್ಲಿ ಈಗ ನೆರವೇರ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ವಿವಿಧ ಆಭರಣಗಳಿಂದ ಬಾಲರಾಮ ಕಂಗೊಳಿಸ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಅಯೋಧ್ಯೆ ನಿವಾಸಿ, ಜೊತೆಗೆ ಆದರ್ಶ ಪುರುಷ, ಮರ್ಯಾದ ಪುರುಷ, ಹೀಗೆ ಸಾಕಷ್ಟು ಹೆಸರುಗಳಿಂದ ರಾಮನನ್ನು ಕರೀತಾರೆ. ಜೊತೆಗೆ ಇವತ್ತು ಎಲ್ಲ ಕಡೆಯೂ ಕೂಡ ಇವತ್ತು ವಿವಿಧ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಜೊತೆಗೆ ಅಲ್ಲಲ್ಲಿ ಇವತ್ತು ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲವೂ ಕೂಡ ಇವತ್ತು ವಿತರಣೆ ಮಾಡಲಿಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಇಡೀ ದೇಶದಾದ್ಯಂತ ಕೂಡ ಈಗ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಅಯೋಧ್ಯೆಯ ದೃಶ್ಯಾವಳಿ. ಕೋಟ್ಯಾಂತರ ರಾಮನ ಭಕ್ತರು ಇವತ್ತು ಭಕ್ತಿ ಭಾವದಿಂದ ಬಂದು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಆ ರಾಮನಿಗೆ ಸಂಬಂಧಪಟ್ಟಂತಹ ಹಾಡುಗಳನ್ನು, ಭಜನೆಗಳಲ್ಲಿ ಈಗ ಭಕ್ತರು ಈಗ ಮಗ್ನರಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ವಿರಾಜಮಾನನಾಗಿ ನೆಲೆಯಾಗಿರುವಂತಹ ಅಯೋಧ್ಯೆ ನಿವಾಸಿ ಶ್ರೀರಾಮನ ಒಂದು ಮೂರ್ತಿಯನ್ನು ನೋಡಲಿಕ್ಕೆ ಇವತ್ತು 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಅಂದ ಚಂದವಾಗಿ ಇವತ್ತು ಅಲಂಕಾರವನ್ನು ಮಾಡಿದ್ದಾರೆ. ಮತ್ತು ಸಾಕಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಈಗ ಭಕ್ತರು ಕೂಡ ಈಗ ಭಾಗಿಯಾಗಿರುವಂಥದ್ದು. ಬೆಳಗ್ಗೆಯಿಂದನೂ ಕೂಡ ಶ್ರೀರಾಮನಿಗೆ ಅಯೋಧ್ಯೆ ಸೇರಿದಂತೆ ಇಡೀ ದೇಶದಾದ್ಯಂತ ಪೂಜೆ ಪುನಸ್ಕಾರಗಳು ಕೂಡ ಎಲ್ಲ ನೆರವೇರ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ವಿವಿಧ ಆಭರಣಗಳಿಂದ ಇವತ್ತು ಶ್ರೀರಾಮ ಅಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಅಯೋಧ್ಯೆ ಮತ್ತು ಇಡೀ ಭಾರತದ ಯಾವ್ಯಾವ ಶ್ರೀರಾಮನ ದೇವಸ್ಥಾನಗಳಿದೆಯಲ್ಲ ಎಲ್ಲ ಕಡೆಯೂ ಕೂಡ ಇವತ್ತು ಬೆಳಗ್ಗೆಯಿಂದನೂ ಕೂಡ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ.